ನಮಸ್ಕಾರ ಕರ್ನಾಟಕ. ಈ ವಿಡಿಯೋ ಎಲ್ಲ ಪೋಷಕರಿಗಾಗಿದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪೋಷಕರೇ, ರಜೆ ದಿನ ಬಂತಂದರೆ ಮಕ್ಕಳಿಗೆ ಖುಷಿಯೋ ಖುಷಿ. ಆದರೆ ಅವರು ಟಿ.ವಿ. ಮತ್ತು ಮೊಬೈಲ್ ನೋಡಲು ಕಾಲವನ್ನು ಕಳೆಯುತ್ತಾರೆ. ಇದನ್ನು ನಾವು ಬಿಡಿಸಬೇಕು. ಇದನ್ನು ಬಿಡಿಸಬೇಕಂದ್ರೆ ಏನು ಮಾಡಬೇಕು ಎಂಬುದು ನಾವು ನಿಮಗೆ ಈಗ ಸ್ವಲ್ಪ ಡೀಟೇಲಾಗಿ ಹೇಳಲಿದ್ದೇವೆ. ಪೋಷಕರೇ, ಮೊದಲು ನೀವು ಕೃಷಿಕರ ಬಗ್ಗೆ, ಅವರ ಮಹತ್ವದ ಬಗ್ಗೆ ತಿಳಿಸಿ ಹೇಳಿ ಮತ್ತು ಅವರ ಶ್ರಮದ ಬಗ್ಗೆ ಮಕ್ಕಳಿಗೆ ನೀವು ಜ್ಞಾನವನ್ನು ನೀಡಿ ಮತ್ತು ಆಹಾರವನ್ನು ನಾಶ ಮಾಡಬಾರದು, ಅಂದರೆ ವೇಸ್ಟ್ ಮಾಡಬಾರದು ಎಂದು ಅವರಿಗೆ ಸ್ವಲ್ಪ ತಿಳಿಸಿ. ಅಷ್ಟೇ ಅಲ್ಲದೆ ಊಟವಾದ ನಂತರ ತಮ್ಮ ತಟ್ಟೆಗಳನ್ನು ತಾವೇ ತೊಳೆಯಲು ಹೇಳಿ. ಇದರಿಂದ ಅವರಿಗೆ ಶ್ರಮದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಬಹುದು. ಇನ್ನು ಅಡುಗೆ ಮಾಡುವಾಗ ಮಕ್ಕಳ ಸಹಾಯವನ್ನು ಕೂಡ ಕೇಳಿ. ಒಂದು ತರಕಾರಿ, ಪಲ್ಯ ಅಥವಾ ಸಲಾಡ್ ತಯಾರಿಸಲು ಅವರಿಗೆ ಪ್ರೇರೇಪಿಸಿ. ಅವರಿಗೆ ಅಡುಗೆಯ ಮಹತ್ವದ ಬಗ್ಗೆ ತಿಳಿಸಿ ಹೇಳಿ. ಮಕ್ಕಳೊಂದಿಗೆ ನೆರೆಹೊರ ಮಕ್ಕಳ ಜೊತೆ ಆಟ ಆಡಲು ಅವರಿಗೆ ಪ್ರೇರೇಪಿಸಿ. ಅವರ ಆಟ ಆಡುವಾಗ ನೀವು ಜಾಗರೂಕತೆಯಿಂದ ಅವರಿಗೆ ನೀವು ನೋಡ್ತಿರಬೇಕು. ಇನ್ನೂ ಹೆಚ್ಚಾಗಿ ಹೇಳಬೇಕೆಂದರೆ ಮಕ್ಕಳನ್ನು ಹಳ್ಳಿಯ ತಾತ ಮತ್ತು ಅಜ್ಜಿಯ ಮನೆಗೆ ಕರೆದುಕೊಂಡು ಹೋಗಿ. ಅಷ್ಟೇ ಅಲ್ಲದೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣವನ್ನು ಮತ್ತು ಗಿಡಗಳ ಮರಗಳನ್ನು ಬೆಳೆಸಲು ಹೇಗೆ, ತೋಟಗಳನ್ನು ಬೆಳೆಸಲು ಹೇಗೆ ಜನರು ಎಷ್ಟು ಕಷ್ಟಪಡುತ್ತಾರೆ ಎಂಬುದನ್ನು ಅವರಿಗೆ ತಿಳಿಸಿ ಹೇಳಿ. ಅಷ್ಟೇ ಅಲ್ಲದೆ ನಿಮ್ಮ ಬಾಲ್ಯದ ಕಥೆಗಳನ್ನು ಕೂಡ ನೀವು ಅವರಿಗೆ ತಿಳಿಸಿ ಹೇಳಿ. ನಿಮ್ಮ ಕುಟುಂಬದ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸಿ ಹೇಳಿ. ಅಷ್ಟೇ ಅಲ್ಲದೆ ಈ ಭಾರತ ದೇಶದ ಇತಿಹಾಸ, ಭೌಗೋಳಿಕ ಎಲ್ಲವನ್ನು ಅವರಿಗೆ ನೀವು ತಿಳಿಸಿ ಹೇಳಿ. ಮತ್ತು ಪೋಷಕರು ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಬೇಕು. ಇದರಿಂದ ಮಕ್ಕಳ ಜೊತೆಗೆ ನಿಮ್ಮ ಒಡನಾಟ ಹೆಚ್ಚಾಗಿ ಅವರಿಗೆ ನಿಮ್ಮ ಜೊತೆಗೆ ಭಾವನಾತ್ಮಕ ಸಂಬಂಧ ಬೆಳೆಯುವುದು. ಮತ್ತು ನೀವು ಸುತ್ತಮುತ್ತಲಿನ ನಿಮ್ಮ ಹಳ್ಳಿಯ ತೋಟಗಳನ್ನು ಅವ್ರಿಗೆ ತೋರಿಸಿ, ಗಿಡ ಮರಗಳನ್ನು ಬೆಳೆಯುವುದು ಮತ್ತು ಎಲ್ಲವನ್ನು ನೀವು ಅವರಿಗೆ ತಿಳಿಸಿ ಹೇಳಿ. ಅಷ್ಟೇ ಅಲ್ಲದೆ ಮಕ್ಕಳು ಹೊರಗೆ ಆಟವಾಡಲು ಬಿಡಿ ಮತ್ತು ಅವರಿಗೆ ಸುಂದರವಾದ ಪರಿಸರದ ಬಗ್ಗೆ ಅವರಿಗೆ ತಿಳಿಸಿ ಹೇಳಿ. ಮತ್ತು ಬಣ್ಣದ ಚಿತ್ರಗಳಿರುವ ಕಥಾ ಪುಸ್ತಕಗಳನ್ನು ಅವರಿಗೆ ಕೊಡಿಸಿ ಮತ್ತು ಮಕ್ಕಳಿಗೆ ಜನಪದ ಗೀತೆಗಳನ್ನು ಹಾಡುವುದನ್ನು ಅವರಿಗೆ ಕಲಿಸಿ. ಮಕ್ಕಳನ್ನು ಟಿ.ವಿ., ಮೊಬೈಲ್, ಕಂಪ್ಯೂಟರ್ ಮತ್ತು ಇತರೆ ಎಲೆಕ್ಟ್ರಾನಿಕ್ ಸಾಧನಗಳಿಂದ ಆದಷ್ಟು ದೂರವಿಡಲು ಪ್ರಯತ್ನಿಸಿ. ಮತ್ತು ಮಕ್ಕಳಿಗೆ ಮುಖ್ಯವಾಗಿ ಚಾಕ್ಲೇಟ್, ಜೆಲ್ಲಿಗಳು, ಕ್ರೀಮ್, ಕೇಕ್, ಚಿಪ್ಸ್, ಸಾಫ್ಟ್ ಡ್ರಿಂಕ್, ಬೇಕರಿ ಪದಾರ್ಥಗಳು, ಎಣ್ಣೆಯಲ್ಲಿ ಹುರಿದ ಆಹಾರ ಇವುಗಳನ್ನು ಆದಷ್ಟು ಮಕ್ಕಳಿಗೆ ನೀಡಲು ನಿರಾಕರಿಸಿ. ಮತ್ತು ನಿಮ್ಮ ಮಕ್ಕಳ ಕಣ್ಣಲ್ಲಿ ಕಣ್ಣು ಹಾಕಿ ದೇವರಿಗೆ ಧನ್ಯವಾದವನ್ನು ನೀವು ಹೇಳಿ. ಏಕೆಂದರೆ ಇಂಥ ಅಮೂಲ್ಯವಾದ ವರವನ್ನು ನಿಮಗೆ ನೀಡಿದ್ದಕ್ಕಾಗಿ ದೇವರನ್ನು ನೀವು ಥ್ಯಾಂಕ್ಸ್ ಅಂತ ಹೇಳಿ. ಇನ್ನು ಮುಂದಿನ ವರ್ಷಗಳಲ್ಲಿ ಅವರು ಹೊಸ ಹೊಸ ಎತ್ತರಗಳನ್ನು ತಲುಪಲು ಅವರಿಗೆ ನೀವು ಪ್ರೇರೇಪಿಸಿ. ಗೆಳೆಯರೇ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.